ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಪ್ರೀತಿಯ ಎಲ್ಲರಿಗೂ ನಮಸ್ಕಾರ. ನಾನು ತುಂಬ ದಿನ ಆದಮೇಲೆ ನೇರವಾಗಿ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ. ನಾನು ಹೇಳಿದ್ದೆ ಈ ತಿಂಗಳು ನನಗೆ ತುಂಬ ಬೇಜಾರಾಗ್ತಿದೆ, ತುಂಬ ನೋವು ತಂದುಕೊಟ್ಟಿದೆ ಅಂತ. ಅದಕ್ಕೆ ಒಂದು ಕಾರಣ ಅಮ್ಮಂಗೆ ಹುಷಾರಿಲ್ಲದೆ ಇರೋದು ಅಂತ ನಿಮಗೆಲ್ಲ ಗೊತ್ತಿದೆ. ನಾನು ಏನಕ್ಕೆ ಬೇಜಾರಲ್ಲಿದ್ದೀನಿ ಅಂತ ಎಲ್ಲರೂ ಕೇಳ್ತಿದ್ರಿ. ಯಾಕೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾನು ಲೈವ್ ಬಂದಾಗ, ಅಂದರೆ ಬರ್ಡೇ ಲೈವ್ಗೆ ಬಂದಾಗಲ್ಲ, ಸುರಭಿದು PUCಲಿ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಅವತ್ತೇ ಲೈವ್ ಬಂದಿದೆ. ಅವತ್ತು ನಾನು ಏನು ತಪ್ಪು ಮಾತಾಡಿದೆ ಅಂತ ನನಗೆ ಗೊತ್ತಿಲ್ಲ, ಇಲ್ಲಿ ಯಾರು ತಪ್ಪು ಅಂತಲೂ ಗೊತ್ತಾಗ್ತಿಲ್ಲ. ನಾನು ಕ್ಯಾಶುವಲಾಗಿ ನಮ್ಮಲ್ಲಿ ಏನು ನಡೀತಿದೆ ಅದನ್ನೇ ನಾನು ಮಾತಾಡಿದ್ದು. ಸೊ ಅದು ಒಂದು ದೊಡ್ಡ ವಿಷಯನೇ ಆಯಿತು. ಅದು ಹೇಗೆ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಯೂಟ್ಯೂಬ್ ಮಾಡೋದು ತುಂಬಾ ಕಷ್ಟ. ನಾನೇನು ಹೇಳಿದೆ, ಅಮ್ಮನ ಮನೇಲಿ ನಾನ್ ವೆಜ್ ಮಾಡ್ತಿದ್ದಾರೆ ಅಂತ ಅಷ್ಟೇ ಹೇಳಿದ್ದು. ನನ್ನ ಓರ್ಗಿತಿ ಮನೆಯಲ್ಲಿ ಏನೋ ನನ್ನ ವೀಡಿಯೋ ನೋಡ್ತಿದ್ರು, ಅದನ್ನು ನಮ್ಮ ಅತ್ತೆ ಬಂದಾಗ ಅವ್ರಿಗೂ ಕೂಡ ತೋರಿಸಿದ್ದಾರೆ. ಅವ್ರು ಖುಷಿ ಪಡ್ತಾರೆ ಅನ್ನೋ ರೀತಿಲಿ ತೋರಿಸಿದ್ರು. ಅದು ಯಾವ ಕಾರಣಕ್ಕೆ ತೋರಿಸಿರೋ ಗೊತ್ತಿಲ್ಲ. ನಾನು ಮೊದಲೇ ಆಲ್ರೆಡಿ ಹೇಳಿದ್ದೆ ಅವ್ರಿಗೆ, ನನ್ನ ವೀಡಿಯೋಸ್ ಅಮ್ಮಂಗೆ ತೋರಿಸೋದಕ್ಕೆ ಹೋಗಬೇಡಿ, ಯಾಕಂದರೆ ಅವ್ರಿಗೆ ಹಳೆ ಕಾಲದವ್ರಿಗೆ ಮನೆಯದೆಲ್ಲ ಹೇಳ್ಕೊಂಡ್ರೆ ಇಷ್ಟ ಆಗೋಲ್ಲ. ಕೆಲವ್ರಿಗೆ ಹಳೆ ಕಾಲದವರು ಅಂತಲ್ಲ, ಈಗಿನವ್ರಿಗೂ ಸಹ ಮನೆ ವಿಷಯ ಎಲ್ಲ ಹೇಳ್ಕೊಳ್ಳೋದು ಇಷ್ಟ ಆಗೋಲ್ಲ. ನಾನು ಒಬ್ಬೊಬ್ಬರ ಜೀವನ ಒಂದೊಂದು ರೀತಿ ಇರುತ್ತೆ ಅನ್ನೋದಕ್ಕಾಗಿ ಹೇಳ್ತಿರೋದಷ್ಟೇ. ಆಲ್ಮೋಸ್ಟ್ ಪಾಪ ತುಂಬ ಜನ ಯೂಟ್ಯೂಬರ್ಸ್ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳಿಕೊಂಡು ತುಂಬ ಪಾಪ ಬ್ಯಾಡಾಗೆಲ್ಲ ಕಮೆಂಟ್ ಮಾಡಿದ್ದಾರೆ. ನಾನು ಕೂಡ ನೋಡಿದ್ದೀನಿ. ತುಂಬ ಶೆಕೆ ಆಗ್ತಿದೆ. ಸೊ ನಾನೇನು ಹೇಳಿದೆ, ಅಮ್ಮನ ಮೇಲೆ ನಾನ್ ವೆಜ್ ಮಾಡ್ತಿದ್ದಾರೆ ಅಂತ ಅಷ್ಟೇ ಹೇಳಿದೆ. ಅದು ನಮ್ಮತ್ತೆಗೆ ಅವ್ರು ವೀಡಿಯೋ ತೋರಿಸಿದ್ದಾರೆ ಪೂರ್ತಿ. ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ನಮ್ಮಲ್ಲಿ ಮಾಡಿದಾಗ ಕೊಟ್ಟೇ. ಅವರು ನನ್ನ ಹಸ್ಬೆಂಡ್ಗೆ ವಿಡಿಯೋ ಮಾಡೋದು ಇಷ್ಟ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ ನಿಮಗೆಲ್ಲ. ಆದರೆ ಅವ್ರಿಗೆ ಗೊತ್ತಿದೆ, ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಡೀ ಪ್ರಪಂಚಕ್ಕೆ ವಿಡಿಯೋ ಬರೋದು ಅವ್ರಿಗೆ ಬರದೇ ಇರುತ್ತಾ? ಸೊ ಬಂದೇ ಬರುತ್ತೆ, ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಹೇಳಬಾರ್ದು ಅನ್ನೋ ಉದ್ದೇಶ ಕೂಡ ನನಗಿಲ್ಲ. ಹೇಳಿದಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ಗೊತ್ತು. ಸೊ ನಾನಾಗಿದ್ದು ನಾನು ನೇರವಾಗಿ ಅವ್ರಿಗೆ ಈ ರೀತಿ ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಿದ್ದೆ ಅಂತ ಹೇಳಿಲ್ಲ. ಅವ್ರಿಗೆ ಗೊತ್ತು ಅನ್ನೋದು ನನಗೂ ಗೊತ್ತಿದೆ. ಅವ್ರ ಹತ್ರ ಕೀಪ್ಯಾಡ್ ಮೊಬೈಲ್ ಇರಬಹುದೇನೋ, ಆದರೆ ಫ್ರೆಂಡ್ಸ್ ಹತ್ರ ಇಸ್ಕೊಂಡು ನೋಡ್ತಾರೆ ಅನ್ನೋದು ನನಗೂ ಗೊತ್ತು. ಸೊ ನಮ್ಮ ಅತ್ತೆ ಏನು ಮಾಡಿದ್ದಾರೆ, ನನ್ನ ಹಸ್ಬೆಂಡ್ ಜೊತೆಗೆ ನಿಮ್ಮ ಅತ್ತೆ ಮನೆಯಲ್ಲಿ ನಾನ್ ವೆಜ್ ಮಾಡಿದರು, ನನಗೆ ನಿಮ್ಮ ಮಾವನ ತಂದು ಕೊಟ್ಟಿಲ್ಲ ಅವಳು ಅಂತ ಕೇಳಿದ್ದಾರೆ. ಅಂದರೆ ನಾನು ನಮ್ಮ ಮಾವನ ತೊಗೊಂಡೋಗಿ ಕೊಟ್ಟಿಲ್ಲ ಅಂತ. ಅವ್ರಿಗೆ ನನ್ನ ಸೊಸೆ ನನ್ನ ಹಸ್ಬೆಂಡ್ಗೆ ತಂದು ಕೊಟ್ಟಿಲ್ಲ ಅನ್ನೋ ಬೇಜಾರು ಇರಬಹುದು. ಆದರೆ ನಾನು ನಮ್ಮಲ್ಲಿ ಮಾಡಿದರೆ ಖಂಡಿತವಾಗಿ ಕೊಡ್ತಿದ್ದೆ. ಅಮ್ಮನ ಮನೇಲಿ ನಾವು ಬಂದು ತಿನ್ನೋದೇ ಕಷ್ಟ. ಯಾಕಂತ ಹೇಳಿದ್ರೆ, ಅಪ್ಪ ಇದ್ದಿದ್ರೆ ಅದೊಂಥರ. ಅಪ್ಪ ನಾವು ಸ್ವಲ್ಪ ಕೇಳಿದ್ರು ಜಾಸ್ತಿನೇ ತರ್ತಿದ್ರು ಅಂತ ನಾನು ಮೊದಲೇ ಹೇಳ್ತಿದ್ದೆ. ಅಪ್ಪ ಇದ್ದ ತೊಗೊಂಡೋಗಿ ಕೊಡ್ತಿದ್ದೆ. ಬಟ್ ಇವಾಗಿನ ಪರಿಸ್ಥಿತಿ ಹಾಗಿಲ್ಲ. ಅಮ್ಮ ತಂದು ಮಾಡಿದ್ರಲ್ಲಿ ನಾವು ಬಂದು ತಿನ್ನೋದೇ ಸ್ವಲ್ಪ ನಮಗೆ ಬೇಜಾರಾಗ್ತಿರುತ್ತೆ, ಅಮ್ಮ ತಂದಿರೋದು ಅಂತ. ಅಂಥದ್ರಲ್ಲಿ ನಾವು ಇಲ್ಲಿಂದ ತೊಗೊಂಡೋಗಿ ಅಲ್ಲಿಗೂ ಕೊಡಬೇಕಂತ ಅಮ್ಮನ ಕೇಳೋದು ಅದೆಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಅತ್ತೆ ಕೇಳಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಯಾಕಂದರೆ ಅವ್ರಿಗೆ ನನ್ನ ಸೊಸೆ ತಂದು ಕೊಡಲಿಲ್ಲ ಅವ್ರ ಮಾವನಿಗೆ. ಅಂದರೆ ಅಪ್ಪಂಗೆ ಸ್ವಲ್ಪ ಇವಾಗ ಹುಷಾರಿಲ್ಲ, ಅಂದರೆ ನಮ್ಮ ಮಾವನಿಗೆ ಹುಷಾರಿಲ್ಲ. ಸೊ ಹುಷಾರಿಲ್ಲದಿರೋ ಟೈಮಲ್ಲಿ ತಂದು ಕೊಟ್ಟಿಲ್ಲ ಅಂತ ಅವ್ರಿಗೂ ಬೇಜಾರಾಗಿದೆ. ನನ್ನ ಹಸ್ಬೆಂಡ್ಗೆ ನಾನು ಮೊದಲೇ ಹೇಳಿದಾಗೆ ವೀಡಿಯೋ ನಾನು ಮಾಡ್ತಿದ್ದೀನಿ ಅಂತ ನಾನು ನೇರವಾಗಿ ಹೇಳಿಲ್ಲ. ಅವ್ರು ಬಂದು ಏನೇನೋ ಹಾಕಿದೆಯಾ ಅಂತೆ ವೀಡಿಯೋದಲ್ಲಿ ಅಂತ ಕೇಳಿದರೆ ಪರವಾಗಿಲ್ಲ. ಬಟ್ ತುಂಬ ಕೋಪ ಮಾಡ್ಕೊಂಡಿದ್ರು. ಮನೇಲಿ ಸ್ವಲ್ಪ ಜಗಳನೇ ಆಯಿತು ಅಂತಲೇ ಹೇಳಬಹುದು. ನಾನು ಇದೆಲ್ಲ ಕೆಲಸಗಳ ಮಧ್ಯ ಇದನ್ನು ಕೂಡ ಮಾಡ್ತಾಯಿದ್ದೀನಿ. ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕಾ ಅಥವಾ ಬೈಬೇಕಾ ಅನ್ನೋದು ನನಗೆ ಗೊತ್ತಿಲ್ಲ. ನಾನೇನು ಕೆಟ್ಟದಾಗಂತೂ ಏನೂ ಮಾಡ್ತಿಲ್ಲ. ನಮ್ಮ ಮನೇಲಿ ಏನು ನಡೆಯುತ್ತೋ ಡೈಲಿ ಅದನ್ನೇ ಹೇಳ್ತಿರೋದು. ಸುಳ್ಳೆಲ್ಲ ಏನೂ ಹೇಳ್ತಿಲ್ಲ. ನಾವು ಹೇಳೋದೇ ತಪ್ಪಾದರೆ ಅವ್ರು ನಡ್ಕೊಳ್ಳೋ ರೀತಿ ಸರಿ ಇದೆ ಅಂತ ಎಷ್ಟೋ ಮಟ್ಟಿಗೆ ಸರಿ. ಅಂದರೆ ಎಲ್ಲರ ದೃಷ್ಟಿಲಿ ನಾನೇ ಕೆಟ್ಟವಳಾದೆ. ಅದು ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಅಷ್ಟಾಗಿದ್ದರೆ ಪರವಾಗಿರಲಿಲ್ಲ. ನನ್ನ ಹಸ್ಬೆಂಡು ನಮ್ಮಮ್ಮ ಇದ್ದಾಗಲೇ ಸ್ವಲ್ಪ ನನ್ನ ಬಗ್ಗೆ ರೇಗಾಡಿದ್ರು. ನಮ್ಮಮ್ಮಗೆ ಸ್ವಲ್ಪ ಅದು ಬೇಜಾರಾಯಿತು. ನಮ್ಮಮ್ಮ ನನಗೆ ಬೈದರು, ಇತ್ತೀಚೆಗೆ ನೀನು ಏನೂ ಮುಚ್ಚಿಡೋದಿಲ್ಲ, ಏನಾಗುತ್ತೋ ಎಲ್ಲ ಹೇಳ್ತೀಯ, ಏನೂ ಮುಚ್ಚು ಮರೆಯಿಲ್ಲ ನಿನ್ನ ಹತ್ರ. ಇವಾಗ ನೋಡಿದವರೆಲ್ಲ ಇದಾಗಿ ತಿಳ್ಕೊತಾರೆ, ಎಲ್ಲನೂ ಹೇಳ್ಕೊತೀಯ. ಈಗ ಒಡವೆ ಕೂಡ ಅಮ್ಮನ ಮೇಲೆ ತೋರಿಸ್ದೆ, ಅದನ್ನು ಕೂಡ ಈಗ ಹೇಗಾಗಿದೆ ಅಂದರೆ, ಅಪ್ಪ ಹೋದ್ಮೇಲೆ ನಿಜವಾಗ್ಲೂ ತುಂಬಾ ಕಷ್ಟ ಆಗಿದೆ. ನಾವು ಸ್ವಲ್ಪ ಚೆನ್ನಾಗಿದ್ದೀವಿ, ಏನೋ ಮಾಡ್ಕೊಂಡು ತಿಂತಿದ್ದೀವಿ ಅಂತ ಅಂದರೆ ಅದಾಗಲೇ ಒಂದು ಕಡೆ ಹೋಗಿರುತ್ತೆ ಆ ವಿಷಯ. ಅವ್ರು ಹಿಂಗಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ, ಅಪ್ಪ ಇಲ್ಲದೇ ಇದ್ದರೂ ಚೆನ್ನಾಗಿದ್ದಾರೆ ಅಂತ. ಅಕಸ್ಮಾತ್ ನಮಗೇನೂ ಇಲ್ಲ, ನಮ್ಮ ಹತ್ರ ಏನೂ ಇಲ್ಲ, ಅಮ್ಮಂಗೆ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ಕೊಂಡ್ರು ಸಹ, ಅಯ್ಯೋ ಅಪ್ಪ ಹೋದ್ಮೇಲೆ ಅವ್ರಿಗೇನೂ ಗತಿನೇ ಇಲ್ಲ, ಅವ್ರಿಗೇನೂ ಇಲ್ಲ ಅನ್ನೋ ಥರ ಜನ ನಡ್ಕೊತಾರೆ.
ಈ ಜನಗಳ ಮಧ್ಯ ಅದು ಹೇಗಿರಬೇಕು ಅಂತಲೇ ಗೊತ್ತಿಲ್ಲ. ನಮ್ಮ ಪಾಡಿಗೆ ನಮ್ಮನ್ನ ಇರೋದಕ್ಕೆ ಬಿಡ್ತಿಲ್ಲ. ನಾವು ಚೆನ್ನಾಗಿದ್ರೂ ಸಹಿಸೋದಿಲ್ಲ, ಚೆನ್ನಾಗಿಲ್ಲ ಅಂದರೂ ಸಹಿಸೋದಿಲ್ಲ. ನಮ್ಮಮ್ಮಂಗೆ ತುಂಬ ಭಯ. ನಾನು ಮೊದಲೇ ಹೇಳಿದ್ದೆ, ಅಮ್ಮಂಗೆ ಅಪ್ಪ ತೀರೋದ್ಮೇಲೆ ಎಲ್ಲಿಂದ ಬರ್ತಿದೆ ದುಡ್ಡು, ಅಮ್ಮನ ಜೀವನ ಹೇಗೆ ನಡೀತಿದೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಹೌದು, ಇವಾಗ ನಾನು ಹೇಳ್ತೀನಿ. ಅಪ್ಪ ಹೋದ್ಮೇಲೆ ಅಪ್ಪಂದು ಹೇಗಿತ್ತು ಅಂತ ಹೇಳಿದ್ರೆ, ಅಪ್ಪ ಆರ್ ಎಮ್ ಸಿ ತುಂಬ ವರ್ಷಗಳಿಂದ ಆರ್ ಎಮ್ ಸಿ ನಡ್ಸ್ಕೊಂಡು ಬಂದಿದ್ದಾರೆ. ಅಪ್ಪಂದು ಸ್ವಂತ ಆರ್ ಎಮ್ ಸಿ ಅವಾಗಿತ್ತು. ಬಟ್ ಇವಾಗ ಆರ್ ಎಮ್ ಸಿ ಬಂಡಿಪಾಳ್ಯದಲ್ಲಿ ಆಯಿತು. ಆವಾಗ ನಾವೆಲ್ಲ ಹೇಳಿದ್ವಿ ಸ್ವಂತವಾಗಿ ಮಾಡ್ಕೊಳ್ಳಿ ಅಂತ. ಆದರೆ ಅಪ್ಪಂಗೆ ಅಷ್ಟು ತಿಳುವಳಿಕೆ ಇರಲಿಲ್ವೋ ಅಥವಾ ಏನು ಅಂತ ಗೊತ್ತಿಲ್ಲ. ಆ ಟೈಮ್ನಲ್ಲಿ ಅಪ್ಪ ಕಾರ್ ತೊಗೊಂಡು ಶೋಕಿ ಮಾಡಿದ್ರು. ಸುಮ್ಮನೆ ಕಾರ್ ತೊಗೊಂಡು ಎಷ್ಟು ವೇಸ್ಟಾಗಿ ಖರ್ಚು ಮಾಡೋದ್ರಲ್ಲಿ ನಮ್ಮ ಜೀವನ ಇನ್ನೂ ಎಲ್ಲೋ ಇರೋದು, ನಮ್ಮ ಜೀವನ ಇನ್ನೂ ಇಲ್ಲೇ ಇರೋದಕ್ಕೆ ಕಾರಣನೇ ಅಪ್ಪ. ಹೇಗೆ ಅಂತ ಹೇಳಿದ್ರೆ, ನಾವು ಅವಾಗ ಹೇಳಿದ್ವಿ ತಗೊಳ್ಳಿ ನಿಮ್ಮದು ಸ್ವಂತ ಆರ್ ಎಮ್ ಸಿ ಮಾಡಿಸ್ಕೊಳ್ಳಿ ಅಂತ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಕಾರ್ ತೊಗೊಳ್ಳೋದು, ಅವ್ರು ಇವ್ರನ್ನ ರೋಡಲ್ಲಿರೋರೆಲ್ಲ ಕೂರಿಸ್ಕೊಳ್ಳೋದು, ಅವ್ರನ್ನ ಕರ್ಕೊಂಡು ಹೋಗೋದು, ತಿನ್ನಿಸೋದು ಇದೇ ಆಯಿತು. ಸೊ ಅಪ್ಪನ ಹೆಸ್ರಲ್ಲಿ ಆರ್ ಎಮ್ ಸಿ ಇರಲಿಲ್ಲ. ಆದರೆ ಅಪ್ಪನ ಹೆಸ್ರಲ್ಲಿ ಆರ್ ಎಮ್ ಸಿ ಇಲ್ಲದೆ ಇದ್ದರೂ ಸಹ ಅವ್ರಿಗೆ ಪಾರ್ಟ್ನರ್ ಒಳ್ಳೆ ದೇವರಂಥ ಪಾರ್ಟ್ನರು. ಅಪ್ಪ ಸಾಯೋ ಟೈಮ್ನಲ್ಲಿ ತುಂಬಾ ಸಾಲ ಮಾಡ್ಕೊಂಡಿದ್ರು. ಅದನ್ನು ಸ್ವಲ್ಪ ಅವರು ತೀರಿಸ್ಬೇಕಾಗಿತ್ತು. ಆದರೆ ಎಲ್ಲರೂ ಮಾತಾಡ್ಕೊತಿದ್ರು, ಅವ್ರು ಗದ್ದೆ ಎಲ್ಲ ಮಾರ್ಕೊತಾರೆ, ಅವ್ರ ಮನೆಯೆಲ್ಲ ಮಾರ್ಕೊತಾರೆ, ಏನೂ ಇರಲ್ಲ ಅವ್ರಿಗೆ, ತುಂಬ ಕಷ್ಟ ಆಗುತ್ತೆ ಅಮ್ಮಂಗೆ ಅಂತ ತುಂಬ ಎಲ್ಲ ಮಾತಾಡ್ಕೊಂಡಿದ್ದಾರೆ. ಬೇರೆಯವರೆಲ್ಲ ತುಂಬ ಹತ್ತಿರದವ್ರು ಮಾತಾಡ್ಕೊಂಡಿದ್ದಾರೆ. ಅಪ್ಪ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ, ಅಪ್ಪನೇ ಕರ್ಕೊಂಡೋಗಿ ಆರ್ ಎಮ್ ಸಿಗೆ ಸೇರಿಸಿದ್ದಾರೆ ಅವ್ರನ್ನ. ಅಂಥವರೆಲ್ಲ ಮಾತಾಡ್ಕೊಂಡಿದ್ದಾರೆ. ಅದೆಲ್ಲ ಕೇಳಿದಾಗ ನೋವಾಗುತ್ತೆ. ಏನೇ ಇದ್ದರೂ ಇವತ್ತಿಗೆ ದುಡ್ಡಿಗೆ ಬೆಲೆ, ದುಡ್ಡಿಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ. ಆಗ ಅಪ್ಪಂಗೆ ಇವ್ರ ಜೀವನ ಇನ್ಮೇಲೆ ಮುಗೀತು ಅಂತಲೇ ತಿಳ್ಕೊಂಡಿದ್ದಾರೆ. ಆದರೆ ಅಪ್ಪನ ತಿಥಿ ಖರ್ಚು, ಅಪ್ಪಂದು ಕಾರ್ಯದ ಖರ್ಚು ಎಲ್ಲ ಪ್ರತಿಯೊಂದು ಅಪ್ಪನ ಪಾರ್ಟ್ನರೇ ನೋಡ್ಕೊಂಡಿದ್ದು. ಅಪ್ಪಂಗೆ ಸದ್ಯಕ್ಕೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ರು, ದೇವರಾಜ ಅಂತ. ಸೊ ಅವರು ತುಂಬ ಚೆನ್ನಾಗಿ ಎಲ್ಲವನ್ನೂ ನೋಡಿಕೊಂಡ್ರು. ನಮ್ಮ ಅಪ್ಪನ ತಿಥಿ ಕಾರ್ಯ ಮತ್ತು ಅಪ್ಪಂದು ಮಾಮೂಲಿ ಶವದ ಖರ್ಚೆಲ್ಲ ಅವರೇ ನೋಡ್ಕೊಂಡಿದ್ದು. ಅವತ್ತೊಂದು ಖರ್ಚೆಲ್ಲ ಅಪ್ಪಂಗೆ ಆಸ್ಪತ್ರೆಯಲ್ಲಿದ್ದಾಗ ಆಸ್ಪತ್ರೆ ಖರ್ಚು ಸಹ ಅವರೇ ನೋಡ್ಕೊಂಡಿದ್ದಾರೆ. ಅಪ್ಪ ಲೀಗಲಾಗಿ ಆರ್ ಎಮ್ ಸಿ ಅವ್ರ ಹೆಸ್ರಿಗೆ ಮಾಡಿಸ್ಕೊಂಡಿರಲಿಲ್ಲ. ಆದರೂ ದೇವರಂಥ ಪಾರ್ಟ್ನರ್ನ ಅವರು ಜೊತೆಲಿದ್ದರು. ದೇವರಂಥ ಪಾರ್ಟ್ನರ್ ಅವ್ರ ಜೊತೆಗಿದ್ದರು. ಅದರಿಂದ ಅಮ್ಮನ ಜೀವನ ಈಗ ಸುಗಮ ಆಗಿದೆ. ತಿಂಗಳಿಗೆ ಒಂದಿಷ್ಟು ದುಡ್ಡು ಅಂತ ಅವರು ಆರ್ ಎಮ್ ಸಿಯಿಂದ ಕಳಿಸ್ಕೊಡ್ತಾರೆ. ಆದರೆ ಮಧ್ಯದವರಿಗೆ ಅದನ್ನು ಕಳಿಸ್ಕೊಡೋದು ಕೂಡ ಇಷ್ಟ ಆಗಲ್ಲ. ಅದು ಇದು ಅಂತ ಅವ್ರ ಹತ್ರನೂ ಚಾಡಿ ಹೇಳ್ತಿರ್ತಾರೆ. ಸದ್ಯಕ್ಕೆ ಇಲ್ಲಿವರೆಗೂ ಕೊಡ್ತಿದ್ದಾರೆ. ಅಲ್ಲೂ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದಾರೆ ಅಪ್ಪ, ಅದನ್ನು ಸ್ವಲ್ಪ ತೀರಿಸ್ಬೇಕು. ಅವ್ರು ಸ್ವಲ್ಪ ಕೊಡೋದು ಲೇಟಾದಾಗ ಅಮ್ಮ ಫೋನ್ ಮಾಡಿ ಪದೇ ಪದೇ ಕೇಳೋದ್ರೊಳಗೆ ನನಗೂ ಬೇಜಾರಾಗುತ್ತೆ. ಅಪ್ಪ ಇದ್ದಾಗ ಜಗಳ ಮಾಡ್ಕೊಂಡು ಇಸ್ಕೊತಿದ್ವಿ. ಬಟ್ ಇವಾಗ ಏನೂ ಲೀಗಲಾಗಿ ಇಲ್ಲದೆ ಇರೋದ್ರಿಂದ ಅವನು ನಾವು ತುಂಬ ಫೋರ್ಸ್ ಮಾಡಿ ಕೇಳೋದಕ್ಕಾಗಲ್ಲ. ಅವ್ರ ಮಾನವೀಯತೆ ದೃಷ್ಟಿಯಿಂದ ಪಾಪ ಅಮ್ಮ ತುಂಬ ಒಳ್ಳೆಯವರು ಅಂತ ಮಾಡ್ತಿದ್ದಾರೆ. ಸದ್ಯಕ್ಕೆ ಅಮ್ಮ ಇರೋವರೆಗೂ ಮಾಡಿಬಿಟ್ರೆ ಸಾಕು. ಅಮ್ಮನ ಮನೆಯಲ್ಲಿ ಅಮ್ಮ ಮತ್ತು ರೀತು ನೆಮ್ಮದಿಯಾಗಿದ್ದರೆ ನಮ್ಮ ಮನೇಲಿ ನಾನು ಕೂಡ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ನಮ್ಮಲ್ಲಿ ಏನೇ ಕಷ್ಟ ಬಂದರೂ ಸ್ವಲ್ಪ ಗದ್ದೆ ಇದೆ, ಸೊ ಹೆಂಗೋ ಮೇಂಟೈನ್ ಆಗುತ್ತೆ ಅಂತ ಗೊತ್ತು ನನಗೆ. ಮುಂದೆ ಜೀವನ ಚೆನ್ನಾಗಿರುತ್ತೆ ಅಂತ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬಿಟ್ರೆ ಅವರೇ ನೋಡ್ಕೊತಾರೆ ಅನ್ನೋ ನಂಬಿಕೆ ಇದೆ. ಆದರೆ ಅಮ್ಮನ ಜೀವನ ಸ್ವಲ್ಪ ಯಾವಾಗಲೂ ನಾವಂದರೆ ನಮ್ಮಲ್ಲಿ ಎಲ್ಲಿದ್ದರೂ ಹೇಗಿದ್ದರೂ ಅಡ್ಜಸ್ಟ್ ಮಾಡ್ಕೊಂಡು ಅಭ್ಯಾಸ ಇದೆ. ಆದರೆ ಅಮ್ಮನ ಮನೆಯೆಲ್ಲ ಹಾಗಿಲ್ಲ. ಅಪ್ಪ ಹಾಗೆ ಮಾಡ್ತಿದ್ರು. ಸೊ ಅವರು ಸಣ್ಣಕ್ಕಿ ತಿಂದೆ ಅಭ್ಯಾಸ. ನಾನು ಸೊಸೈಟಿ ಅಕ್ಕಿ ಆದರೂ ಅಡ್ಜಸ್ಟ್ ಮಾಡ್ಕೊತೀನಿ. ಸೊ ಅವ್ರ ಜೀವನಕ್ಕೆ ತಕ್ಕ ಹಾಗೆ ಅವ್ರು ಇರೋವರೆಗೆ ಇದ್ಬಿಟ್ರೆ ಸಾಕು ನನಗೆ. ಅಪ್ಪನ ತಿಥಿ ಕೂಡ ಮಾಡೋದಕ್ಕಾಗಲ್ಲ ಇವ್ರ ಕೈಲಿ ಅನ್ನೋದೆಲ್ಲ ಮಾತಾಡ್ಕೊಂಡಿದ್ದಾರೆ. ಒಳ್ಳೆ ಮನಸ್ಸಿದ್ರೆ ದೇವ್ರು ಯಾರ ಕಡೆಯಿಂದನಾದರೂ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಪ್ಪ ತೀರ್ಕೊಂಡ್ಮೇಲೆ ತುಂಬ ಹತ್ರದವರು ಅಮ್ಮನ ಹತ್ರ ಮಾತಾಡೋದು ಬಿಟ್ಬಿಟ್ರು. ಯಾರ ಹತ್ರಕ್ಕೂ ಏನೂ ಇಲ್ಲ ಅಂತ ಯಾರೂ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರವ್ರ ಜೀವನನೇ ಅವ್ರವ್ರು ದೊಡ್ಡದಾಗಿರುತ್ತೆ ಅಂತ ಗೊತ್ತು. ಈ ನಮ್ಮಮ್ಮ ನನ್ನ ಹತ್ರ ಬರೋದಕ್ಕೆ ಇಷ್ಟಪಡಲ್ಲ, ಅಷ್ಟು ಸ್ವಾಭಿಮಾನ. ಅಂಥದ್ರಲ್ಲಿ ಬೇರೆಯವ್ರ ಹತ್ರ ಹೋಗಿ ಮಾಡಿ ಅಂತ ಅದಕ್ಕೆ ಕಾರಣಕ್ಕೂ ಕೇಳ್ತಿರ್ಲಿಲ್ಲ. ಆದರೂ ಸಹ ಅಪ್ಪ ಹೋದ್ಮೇಲೆ ತುಂಬ ಜನ ತುಂಬ ಹತ್ರದವರೇ ಮಾತು ಬಿಟ್ಬಿಟ್ರು. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಕೆಲವೊಮ್ಮೆ ನನಗೆ ಯಾವಾಗಲೂ ಅನ್ನಿಸ್ತಿರುತ್ತೆ ನನಗೊಬ್ಬ ಅಣ್ಣ ಇರಬೇಕಿತ್ತು ಅಂತ, ಅಥವಾ ಅಕ್ಕ ಇದ್ದಿದ್ರಾದರೂ ಹೇಗೋ ಕಷ್ಟ ಸುಖ ಶೇರ್ ಆಗೋದು. ಬಟ್ ಇವಾಗ ಸ್ವಲ್ಪ ಕಷ್ಟ ಇದೆ. ಅಪ್ಪ ತೀರ್ಕೊಂಡಾಗ ನನ್ನ ಹತ್ರನೇ ಎಲ್ಲನೂ ಬಂದು ಕೇಳೋರು. ಸುಡಬೇಕಾ ಅಥವಾ ಹೂಳಬೇಕಾ ಅಥವಾ ಏನು ಮಾಡೋದು, ಯಾರು ಮಾಡಿಸ್ಕೊತೀರಾ ಅಂತೆಲ್ಲ ನನ್ನನ್ನು ಕೇಳುವಾಗ ತುಂಬ ಬೇಜಾರಾಗೋದು. ಒಂದು ಹೆಣ್ಮಗಳಾಗಿ ಎಲ್ಲವನ್ನೂ ನಿಭಾಯಿಸೋದು ಸ್ವಲ್ಪ ಕಷ್ಟ ಆಯಿತು ಸಾವಿನ ದಿನ. ಆಮೇಲೆ ಅಪ್ಪಂದು ಡೆತ್ ರಿಪೋರ್ಟ್ ಕೂಡ ನಾನೇ ಹೋಗಿ ಫಿಲ್ ಮಾಡಬೇಕಿತ್ತು. ಅವ್ರ ಅಪ್ಪ ಅಮ್ಮನ ಹೆಸ್ರೇನು ಮತ್ತು ಅವ್ರು ಯಾವ ಟೈಮಿಂಗ್ ತೀರ್ಕೊಂಡ್ರು, ಅವ್ರ ಊರು ಯಾವುದು ಎಲ್ಲವನ್ನು. ಅದನ್ನು ನಾನು ಸೈನ್ ಮಾಡುವಾಗ ಅದನ್ನೆಲ್ಲ ಬರೆಯುವಾಗ ನಿಜವಾಗ್ಲೂ ಅಕ್ಷರ ಹೇಗೆ ಬರೆದಿದ್ದೀನಿ ಅಂದರೆ ಬರೆಯೋದಕ್ಕೂ ಆಗ್ತಿರಲಿಲ್ಲ.
ಸೊ ಅವಾಗೆಲ್ಲ ಸ್ವಲ್ಪ ಬೇಜಾರಾಯಿತು. ಇದೆಲ್ಲ ನನ್ನ ಅನುಭವಗಳನ್ನ ಯಾಕೆ ಹೇಳ್ಕೊತಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಆ ರೀತಿ ಸಮಯ ಬಂದಾಗ ಸ್ವಲ್ಪ ಧೈರ್ಯ ಬರಲಿ ಅಂತ. ನಾನು ಯಾರಾದರೂ ಬೇರೆಯವ್ರ ಅಪ್ಪಂದರು ತೀರ್ಕೊಂಡಾಗ, ನಾನು ತುಂಬ ಜನ ನನ್ನ ಫ್ರೆಂಡ್ಸ್ ಅಪ್ಪ, ನಾನು ಹೋಗಿದ್ದೀರಪ್ಪ ಎಲ್ಲ ತೀರ್ಕೊಂಡಾಗ ನೋಡಿದ್ದೆ, ನನ್ನ ಅಪ್ಪನ ನೆನೆಸ್ಕೊಂಡು ನನಗೆ ಅಳು ಬಂದ್ಬಿಡೋದು. ಯಪ್ಪ ನನ್ನ ಅಪ್ಪಂಗೆ ಏನಾದರೂ ಅದು ಹೇಗಿರೋದು ಅಂತ ಅನಿಸೋದು. ಬಟ್ ದೇವರು ಧೈರ್ಯ ಕೊಟ್ಬಿಡ್ತಾನೆ. ಅಪ್ಪ ತೀರ್ಕೊಂಡಾಗ ನನಗೆ ತೀರ್ಕೊಂಡಿದ್ದಾರೆ ಅಂತಲೇ ಅನ್ನಿಸ್ತಿರ್ಲಿಲ್ಲ, ಅಳಬೇಕು ಅಂತಲೇ ಅನ್ನಿಸ್ತಿರಲಿಲ್ಲ, ಮನಸ್ಸಲ್ಲಿ ನೋವಿತ್ತು. ಅದು ನನಗೆ ಚೀರಾಡಿಕೊಂಡು ಕಿರ್ಚಾಡ್ಕೊಂಡೆಲ್ಲ ಅಳೋದಕ್ಕೆ ಬರೋಲ್ಲ. ಸೊ ಮನಸ್ಸಲ್ಲಿ ಇವಾಗಲೂ ನೋವಿದೆ ಅಪ್ಪ ಇಲ್ಲ ಅನ್ನೋದು. ನಾನು ಅಪ್ಪ ತೀರ್ಕೊಂಡು ಎಲ್ಲಿ ಬಿತ್ಕೊಂಡು ಒದ್ದಾಡ್ತೀನಿ ಅನ್ನುವಷ್ಟು ನೋವಾಗ್ತಿತ್ತು. ಬಟ್ ಆ ಟೈಮಲ್ಲಿ ಅದೆಲ್ಲ ಆಗಲೇ ಇಲ್ಲ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಇದನ್ನಂತೂ ಎಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳೇಬೇಕು. ನನ್ನ ಅನುಭವದ ಪ್ರಕಾರ ಹೇಳೋದಾದರೆ, ಹಣದ ವಿಚಾರ ಬಂದಾಗ ಯಾರೂ ಸಹಾಯ ಮಾಡಲ್ಲ, ಎಷ್ಟು ಹತ್ತಿರ ಇದ್ದರೂ ಸಹಾಯ ಮಾಡಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಆದಷ್ಟು ದುಡೀರಿ. ಶಕ್ತಿ ಇರುವಾಗ ದುಡ್ಕೊಳ್ಳಿ. ನಿಮಗೆ ಕಷ್ಟಕ್ಕೆ ನಿಜವಾಗ್ಲೂ ಉಳಿಸ್ಕೊಳ್ಳಿ. ನಿಮ್ಮ ಹಣ ನೀವು ಉಳಿಸ್ಕೊಂಡಷ್ಟು ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಆದಷ್ಟು ವೇಸ್ಟಾಗಿ ಖರ್ಚು ಮಾಡಬೇಡಿ. ಯಾಕಂದರೆ ಅಪ್ಪ ತುಂಬ ವೇಸ್ಟಾಗಿ ಖರ್ಚು ಮಾಡೋರು. ಅವ್ರ ಒಡವೆ ಇಟ್ಟು ಬೇರೆ ಯಾರಿಗೋ ಮದುವೆಗೆ ಸಹಾಯ ಮಾಡಿದ್ದಾರೆ. ಆ ಒಡವೆ ನಾವಿನ್ನೂ ಬಿಡಿಸ್ಕೊಳ್ಳೋಕ್ಕಾಗೇ ಇಲ್ಲ. ಸೊ ನಾವು ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋದು ಮುಖ್ಯ ಅಲ್ಲ. ನಾವು ನಮ್ಮ ಜೀವನ ಮೊದಲು ನೋಡಿಕೊಂಡು ಆಮೇಲೆ ಬೇರೆಯವ್ರಿಗೆ ಒಳ್ಳೆಯವರು ಅಂತ ತೋರಿಸ್ಕೋಬೇಕಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೆ. ತೋರಿಸ್ಕೊಳ್ಳೋದು ಬೇರೆ, ಒಳ್ಳೆಯವರಾಗಿರೋದು ಬೇರೆ. ಅದರಿಂದ ನಾನು ಹೇಳ್ತಿದ್ದೀನಿ, ಆದಷ್ಟು ದುಡೀರಿ, ಆದಷ್ಟು ಉಳಿಸ್ಕೊಳ್ಳಿ. ಆರೋಗ್ಯಕ್ಕಾಗಿರ್ಬೋದು ಅಥವಾ ಮುಂದಿನ ನಿಮ್ಮ ಜೀವನಕ್ಕಾಗಿರ್ಬೋದು. ನಾನು ಯಾವಾಗಲೂ ಅದಕ್ಕೆ ಹೇಳ್ತಿರ್ತೀನಿ, ಕಷ್ಟಪಟ್ಟು ದುಡೀರಿ, ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಿ ಅಂತ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.